ಹಾಯ್ ಅಮ್ಮಿ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ಇವತ್ತು ಶುರುವಾಗೋ ಮುನ್ನ ಎಪಿಸೋಡ್ ನೋಡುವ. ಹೋದ ಹಳೆ ಎಪಿಸೋಡನ್ನು ನಾನು ಎಲ್ಲಿ ಸ್ಟಾಪ್ ಮಾಡಿದ್ದಂದರೆ, ವೈನ್ ಬಂದು ತಯಾಗ್ ಹತ್ರ ಹೇಳಿರ್ತಾಳೆ ನಿಯಾ ಕಳೆದೋಗಿದ್ದಾಳೆ ಅಂತ. ಆಗ ತಯಾಗ್ಗೆ ತುಂಬ ಸಿಟ್ಟು ಬಂದು ವೈನ್ಗೆ ಹೊಡೆದು ಹಾಗೆ ಬೈದು ಕಾರಲ್ಲಿ ನಿಹಾಲನ್ನು ಹುಡುಕ್ಲಿಕ್ಕೆ ಹೋಗಿರ್ತಾರೆ. ಆವಾಗ ತಯಾಗ್ಗೆ ಕಾಲ್ ಬರುತ್ತೆ. ಅದರ್ ಸೈಡಿಂದ ನಿಹಾನ ವಾಯ್ಸ್ ಕೇಳುತ್ತೆ. ಆಗ ಇವರು ಸಡನ್ನೇ ಬ್ರೇಕ್ ಆಗ್ತಾರೆ. ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ತಯಾಗ್ ನಿಹಾನ ವಾಯ್ಸ್ ಕೇಳಿ ಕಾರ್ನ ಸಡನ್ನೇ ಬ್ರೇಕ್ ಹಾಕ್ತಾರೆ. ನಿಹಾ, ಎಲ್ಲಿದೆ ಬೇಬಿ? ನಾನು ಗ್ರ್ಯಾಂಡ್ಮನ ಮನೆಯಲ್ಲಿದ್ದೇನೆ. ಈಗ ಫ್ಲ್ಯಾಶ್ ಬ್ಯಾಕ್ನಲ್ಲಿ ವೈನ್ ಬ್ಯಾಕ್ನಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ವೈನ್ ಅಮ್ಮ ಆ ಕಡೆಯಿಂದ ಹೋಗ್ತಾ ಇರ್ಬೇಕಂದ್ರೆ ನಿಹಾ ನೋಡಿರ್ತಾರೆ. ನೋಡಿ ಅವ್ರ ಹತ್ರ ಹೋಗಿರ್ತಾಳೆ. ಆವಾಗ ವೈನ್ ಅಮ್ಮ, ನಿಹಾ ನೀನಿಲ್ಲಿ ಏನು ಮಾಡ್ತಾ ಇದೀಯಾ? ಅಮ್ಮನ ಜೊತೆ ಬಂದಿದ್ದ ಅಜ್ಜಿ. ಆವಾಗ ವೈನ್ ಅಮ್ಮ ವೈನ್ ಎಲ್ಲಿದ್ದಾಳೆ ಅಂತ ಪಾರ್ಕಲ್ಲಿ ಫುಲ್ ನೋಡ್ಬೇಕಂದ್ರೆ ವೈನ್ ಒಂದು ಹುಡುಗನ ಹತ್ರ ನಗಾಡ್ತಾ ಮಾತಾಡ್ತಾ ಇರ್ತಾಳೆ. ಆ್ಯಕ್ಚುಲಿ ಅಲ್ಲಿ ಏನಾಗಿರುತ್ತಂದರೆ, ವೈನ್ ಒಂದು ಮರದ ಕೆಳಗೆ ಕೂತ್ಕೊಂಡಿರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗ ಅವಳ ಮೇಲೆ ಬಾಲ್ ಬಿಸಾಕಿರ್ತಾನೆ. ಆವಾಗ ಅವನ ಅಪ್ಪ ಬಂದು ವೈನ್ ಹತ್ರ ಸಾರಿ ಕೇಳ್ತಾರೆ. ವೈನ್ ಸ್ಮೈಲ್ ಮಾಡ್ತಾನೆ, ಇಟ್ಸ್ ಓಕೆ ಅಂತ ಹೇಳಿರ್ತಾಳೆ. ಆವಾಗ ವೈನ್ ಅಮ್ಮ ನೋಡಿರ್ತಾರೆ. ನೋಡಿ ಅವರ ಮನಸ್ಸಲ್ಲಿ, ಛೀ, ಈ ಥರ ಒಂದು ಸ್ಲಟನ್ನು ನಾನು ಎತ್ತಿದ್ದೇನೆಂದರೆ ನನಗೆ ನಾಚಿಕಾಗುತ್ತೆ. ಇರೊಬ್ಬರ ಹುಡುಗರ ಹತ್ರ ಎಲ್ಲರ ಹತ್ರನೂ ನಗಾಡ್ತಾ ಕಿಸಿತಾ ಇರ್ತಾಳೆ ಅಂತ ಅವರೇ ಅಂದ್ಕೊಂಡು ನಿಹಾಳನ್ನು ವೈನ್ ಹತ್ರ ಹೇಳದೆ ಕರ್ಕೊಂಡು ಹೋಗಿರ್ತಾರೆ. ಈಗ ಪ್ರೆಸೆಂಟ್ನಲ್ಲಿ ಕಾರ್ನಲ್ಲಿ ತಯಾಗ್ ಮತ್ತು ನಿಯಾ ಇಬ್ಬರು ಮನೆಗೆ ಬರ್ತಾ ಇದ್ದಾರೆ. ಆವಾಗ ತಯಾಗ್, ನಿಯಾ ಯಾಕೆ ನೀನು ಅಮ್ಮನ ಹತ್ರ ಹೇಳದೆ ಹೋಗಿದ್ಯಾ? ನಾನು ಹೇಳಿದ್ದೆ ಅಪ್ಪ, ಆದರೆ ಅಜ್ಜಿನೇ ಬೇಡ ಅಂತ ಹೇಳಿ ನನ್ನನ್ನು ಕರ್ಕೊಂಡೋದ್ರು. ಇದನ್ನು ಕೇಳಿ ಕನ್ಫ್ಯೂಸ್ ಆಗ್ತಾಯಿದ್ದೆ, ಯಾಕೆ ವೈನ್ ಅಮ್ಮ ಹೀಗೆ ಮಾಡಿದ್ರಂತ. ಹೀಗಾಗಿ ಟೈಮ್ ಪಾಸಾಗಿ ಕಾರನ್ನು ಮನೆ ಮುಂದೆ ಪಾರ್ಕ್ ಮಾಡ್ತಾರೆ. ನಿಹಾ ಕಾರ್ ಬಿಟ್ಟು ಕೆಳಗೆ ಇಳಿತಾಳೆ. ಆವಾಗ ಅವಳ ಹಿಂದೆಯಿಂದ ನಿಹಾ ಅಂತ ಒಂದು ವಾಯ್ಸ್ ಕೇಳುತ್ತೆ. ತಯಾಗ್ ನಿಹಾ ಇಬ್ಬರು ಟರ್ನ್ ಮಾಡಿ ನೋಡಿದರೆ ವೈನ್ ನಿಂತಿದ್ದಾಳೆ. ಅವಳ ಕಾಲಿನಲ್ಲಿ ಬ್ಲೀಡ್ ಆಗ್ತದೆ. ಬಟ್ ಅದನ್ನು ಕೇರ್ ಮಾಡದೆ ಓಡಿ ಬಂದು ನಿಹಾಳನ್ನು ಟೈಟಾಗಿ ಹಗ್ ಮಾಡಿ ಕೂಗ್ತಾಳೆ. ನಿಹಾ ಸಿಕ್ಕಿದ ವಿಷಯ ತಯಾಗ್ ವೈನ್ ಹತ್ರ ಹೇಳಿಲ್ಲ. ಅವಳನ್ನು ಹುಡ್ಕೊಂಡು ಹುಚ್ಚ ಥರ ಓಡಾಡಬೇಕಂದ್ರೆ ಆಗ ಬಿದ್ದು ಗಾಯ ಆಗಿದೆ. ಈಗ ವೈನ್ ಅಮ್ಮನ ಹತ್ರ ಹೇಳದೆ ಎಲ್ಲಿ ಹೋದೆ ನಿಹಾ, ನನಗೆ ಇಷ್ಟು ಹೆದರಿಕೆ ಆಯಿತು ಗೊತ್ತಾ ಅಂತ ಹೇಳ್ತಾ ನಿಹಾಳನ್ನು ಟೈಟಾಗಿ ಹಗ್ ಮಾಡಿ ಅಳ್ತಾ ಇದ್ದಾಳೆ. ತೇಗೆ ವೈನ ನೋಡಬೇಕಂದ್ರೆ ಗಿಲ್ಟಿ ಫೀಲ್ ಆಗ್ತಾ ಇದೆ. ಅವಳ ಕೆನ್ನೆಯಲ್ಲಿ ಅವನು ಸ್ಲ್ಯಾಪ್ ಮಾಡಿದ ರೆಡ್ಡಿಶ್ ಮಾರ್ಕ್ ಹಾಗೇ ಇದೆ. ಅವರು ಬೇಕಂತ ಅದನ್ನು ಮಾಡಿಲ್ಲ. ನಿಯಾ ಕಾಣ್ತಾ ಇಲ್ಲ ಎನ್ನುವ ಗಾಬರಿಂದ ಮಾಡಿದ ವಿಷಯ. ಅದು ಅವರ ಕಂಟ್ರೋಲಲ್ಲಿ ಇಲ್ಲದ ವಿಷಯ. ಈಗೇನೇ ಡೇ ಸ್ಕಿಪ್ ಆಗಿ ಆ ಇನ್ಸಿಡೆಂಟ್ನಿಂದ ವೈನ್ ತಯಾಗನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವರ ಫೇಸ್ ಸಹ ಅವಳು ನೋಡಲ್ಲ. ತಯಾಗಿಗೆ ಇದು ಒಂಥರ ಫೀಲ್ ಕೊಡ್ತಾ ಇದೆ. ಬಟ್ ಅದನ್ನು ಅವರು ಎಕ್ಸ್ಪ್ರೆಷನಲ್ಲಿ ತೋರಿಸ್ತಾ ಇಲ್ಲ. ಅವರಿಗೆ ಗಿಲ್ಟಿ ಫೀಲನ್ನು ತೋರಿಸುವ ಅಭ್ಯಾಸವೂ ಇಲ್ಲ. ಈಗ ಪ್ರೆಸೆಂಟ್ನಲ್ಲಿ ನೀವು ಜಿಮ್ಮಿನ್ ತಯಾಗ್ 3 ಜನನೂ ಆಫೀಸ್ನಲ್ಲಿ ಪ್ರಾಜೆಕ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀರಾ. ತಯಾಗ್ನ ಮುಂದೆ ಕೂತ್ಕೊಳ್ಳಿಕ್ಕೆ ನಿಮಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ನಿಮ್ಮ ಹತ್ರ ಜಿಮ್ಮಿಶಿ ಕೂತ್ಕೊಂಡಿದ್ದಾರೆ. ತಯಾಗಿಗೆ ಜಿಮ್ಮಿಶ್ ನಿಮ್ಮ ಹತ್ರ ಕ್ಲೋಸ್ ಆಗಿರೋದು ಇಷ್ಟ ಆಗ್ತಾ ಇಲ್ಲ. ಅವರಿಗೆ ಅನ್ನೋನ್ ಆದ ಜೆಲಸಿ ಫೀಲನ್ನು ಕಂಟ್ರೋಲ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ನೀವು ತಯಾಗ್ನ ಫೇಸ್ ನೋಡದೇನೆ ಎಲ್ಲ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ಆದರೆ ತಯಾಗ್ ನಿಮ್ಮನ್ನು ಬ್ಲಿಂಕ್ ಮಾಡದೆ ನೋಡ್ತಾ ಇದ್ದಾರೆ. ಅವರು ನೋಡೋದು ನಿಮಗೆ ಫೀಲ್ ಆಗ್ತಾ ಇದೆ. ಆದರೂ ಸ್ಟಿಲ್ ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ. ಆವಾಗ ಡೋರ್ ನೋಕ್ ಮಾಡಿ ಒಬ್ಬರು ಬಂದು 3 ಗ್ಲಾಸ್ ಆಫ್ ಜ್ಯೂಸನ್ನು ಕೊಡ್ತಾರೆ. ಅದರಲ್ಲಿ ಒಂದನ್ನು ಜಿಮ್ಮಿಶಿ ನಿಮಗೆ ತೆಗೆದು ಕೊಡ್ತಾರೆ. ನೀವು ಬೇಡ ಅಂತ ಹೇಳ್ತೀರಾ. ಆವಾಗ ಜಿಮ್ಮಿನ್, ಓ ಕಮ್ಮೋನ್ ವೈನ್, ನೀನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ನನಗೆ ಗೊತ್ತುಂಟು. ಜಿಮ್ಮಿನಿಗೆ ಹೇಳಿದ ಕೂಡಲೇ ನಿಮಗೆ ಏನು ಮಾಡಬೇಕಂತ ಗೊತ್ತಾಗದೆ ಅವರನ್ನೇ ನೋಡ್ತಾ ಇದ್ದೀರಾ. ತಯಾಗ್ ನಿಮ್ಮನ್ನು ಹಾಗೆ ಕೊಲ್ಲುವ ರೀತಿ ನೋಡ್ತಾ ಇದ್ದಾರೆ. ನೀವು ಗ್ಲಾಸನ್ನೊಮ್ಮೆ ಜಿಮ್ಮಿಶಿನ ಫೇಸನ್ನೊಮ್ಮೆ ನೋಡ್ತಾ ಇದ್ದೀರಾ. ಇದನ್ನು ಜಿಮ್ಮಿಶಿ ನೋಟ್ ಮಾಡಿ ಸಡನ್ ಅಂತ ಆ ಗ್ಲಾಸನ್ನು ತೆಗೆದು ನಿಮ್ಮ ಕೈಯಲ್ಲಿ ಪ್ಲೇಸ್ ಮಾಡ್ತಾರೆ. ನಿನ್ನ ಹ್ಯಾನ್ಸಮ್ ಬಾಸ್ನ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡುವಷ್ಟು ನಿಮಗೆ ಧೈರ್ಯನಾ ಅಂತ ನಾಟಿಯಾಗಿ ಸ್ಮೈಲ್ ಮಾಡಿ ವಿಂಕ್ ಮಾಡ್ತಾರೆ. ನೀವು ಅದಕ್ಕೆ ಜಸ್ಟ್ ಸ್ಮೈಲ್ ಮಾಡಿ ಜ್ಯೂಸನ್ನು ಕುಡಿತೀರಾ. ತಯಾಗಿಗೆ ಜಿಮ್ಮಿಶಿನ ಈ ಬಿಹೇವು ಇರಿಟೇಟ್ ಆಗ್ತಾಯಿದೆ. ಅದಕ್ಕಿಂತ ತುಂಬ ಕೋಪ ಬರ್ತಾ ಇದೆ.
ಜಿಮಿಷನ್ನು ನಿಮ್ಮ ಹತ್ರ ಎಷ್ಟು ಕ್ಲೋಸಾಗಿ ಇರಲಿಕ್ಕೆ ಬಿಟ್ಟಿದ್ದೀರಾ ಅಂತ ಹೇಳಿ. ಮತ್ತು ನೀವು ನಿಮ್ಮ ವರ್ಕನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮ್ಮ ಕ್ಯಾಬಿನ್ಗೆ ಹೋಗ್ತೀರಾ. ಈಗ ಇಲ್ಲಿ ಮೀಟಿಂಗ್ ಹಾಲ್ನಲ್ಲಿ ತಯಾಗ್ ಮತ್ತು ಜಿಮಿಷಿ ಅಷ್ಟೇ ಇದ್ದಾರೆ. ತಯಾಗ್ ವಾಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ಥಾಟ್ಸ್. ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕಂದ್ರೆ ಸಡನ್ನಾಗಿ ಜಿಮ್ಮಿನ ಹೇಳೋದನ್ನು ಕೇಳಿ ತಯಾಗ್ನ ಐಸ್ ಬಿಗ್ ಆಗುತ್ತೆ. ಅವರು ಏನು ಹೇಳಿರ್ತಾರೆ ಅಂದರೆ, ತಯಾಗ್ ಅವಳು ನನಗೆ ಸಿಗಲಿಕ್ಕೆ ನೀನೇ ಹೆಲ್ಪ್ ಮಾಡಬೇಕು. ತಯಾಗಿಗೆ ಇದನ್ನು ಕೇಳಿ ಅವರ ಬ್ಲಡ್ ಬಾಯ್ಲ್ ಆಗ್ತಾಯಿದೆ. ಅವರಿಗೆ ಜಿಮಿಷಿನ ಕ್ಯೂಟಾದ ಫೇಸ್ನಲ್ಲಿ ಪಂಚ್ ಮಾಡಬೇಕನ್ನೋಷ್ಟು ಕೋಪ ಬರ್ತಾಯಿದೆ. ಏನು ಹೇಳಬೇಕು ಅಂತಲೇ ಗೊತ್ತಾಗದೆ ಜಿಮಿಷನ್ ನೋಡ್ತಾ ಇದ್ದಾರೆ. ಆಗ ಮತ್ತೆ ಜಿಮ್ಮಿನ್, ನಿನ್ನ ಫ್ರೆಂಡಿಗೆ ನೀನು ನೋ ಅಂತ ಹೇಳಬೇಡ, ನಂಗೆ ಗೊತ್ತು ನೀ ಹೆಲ್ಪ್ ಮಾಡ್ತೆ ಅಂತ, ಬಿಕಾಸ್ ನೀ ನನ್ನ ಸೋಲ್ಮೆಂಟ್ ಅಲ್ವಾ ಅಂತ ಹೇಳಿ ಅಗ್ ಮಾಡ್ತಾರೆ. ಬಟ್ ತಯಾಗ್ ಎಮೋಷನ್ಲೆಸ್ ಫೇಸ್ನಲ್ಲಿ ನಿಂತಿದ್ದಾರೆ. ಆಗ ತಯಾಗ್ ಹೇಳ್ತಾರೆ, ಒಂದು ವೇಳೆ ನೀ ಥಿಂಕ್ ಮಾಡೋ ಥರ ಹುಡುಗಿ ಅವಳು ಅಲ್ಲ ಅಂದರೆ ಏನು ಮಾಡ್ತೀಯ? ವಾಟ್ ಯು ಮೀನ್? ಸ್ವಲ್ಪ ಜನ ಹೊರಗೆ ಇನ್ನಸೆಂಟ್ ಥರ ಇರ್ತಾರೆ, ಬಟ್ ಆ್ಯಕ್ಚುಲಿ ದೇ ಆರ್ ನಾಟ್. ಅವರು ತುಂಬ ಈವಲ್ ಹಾರ್ಟೆಡ್ ಪರ್ಸನ್ ಆಗಿರ್ತಾರೆ. ಇದನ್ನು ಕೇಳಿ ಜಿಮಿಷಿ ತುಂಬ ಜೋರಾಗಿ ನಗಾಡ್ತಾರೆ. ತಯಾಗ್ ರಿಯೇಷನ್ಲೆಸ್ ಆಗಿ ಅವರನ್ನು ನೋಡ್ತಾ ಇದ್ದಾರೆ. ಆಗ ಮತ್ತೆ ಜಿಮ್ಮಿನ್, ನೀನು ವಯನ್ ಆ ಥರ ಅಂತ ಥಿಂಕ್ ಮಾಡಿದ್ಯಾ? ತಯಾಗಿಗೆ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗದೆ ಹಾಗೆ ನೋಡ್ತಾ ಇರಬೇಕಂದ್ರೆ ಮತ್ತೆ ಜಿಮಿಷಿನೇ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ನೀನು ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ, ಬಟ್ ವಯನಾಗಿ ಅಲ್ಲ, ಅವಳು ಎಷ್ಟು ಇನ್ನಸೆಂಟ್ ಅಂತ ಅವಳು ಕಣ್ಣೆ ನನಗೆ ಹೇಳುತ್ತೆ. ಅವಳು ಪ್ಯೂರ್ ಹಾರ್ಟೆಡ್ ಸೋಲ್. ಅವಳನ್ನು ನನ್ನ ಲಾಸ್ಟ್ ಬ್ರೆತ್ ತನಕ ಪ್ರೊಟೆಕ್ಟ್ ಮಾಡಿ ಕೇರ್ ಮಾಡಿ ನನ್ನ ಲವ್ವನ್ನು ಫುಲ್ಲಾಗಿ ಅವಳಿಗೆ ಕೊಡಬೇಕು ಅಂತ ಜಿಮಿಷಿ ನಿಮ್ಮನ್ನು ಅವರ ಮನಸ್ಸಲ್ಲಿ ಇಟ್ಕೊಂಡು ಸ್ಮೈಲ್ ಮಾಡ್ತಾನೆ ಇದನ್ನು ತಯಾಗ್ ಹತ್ರ ಹೇಳ್ತಾ ಇದ್ದಾರೆ. ತಯಾಗ್ ಇದನ್ನು ಎಮೋಷನ್ಲೆಸ್ ಆಗಿ ನೋಡ್ತಾ ಇದ್ದಾರೆ. ಆಗ ಮತ್ತೆ ಜಿಮ್ಮಿನ್, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ. ಆ್ಯಂಡ್ ಒನ್ ಮೋರ್ ಥಿಂಕ್, ಅವಳಿಗೆ ಫಾಲಿನ್ ಆಗಬೇಡ, ಶೀ ಈಸ್ ಗೋಯಿಂಗ್ ಟು ಬಿ ಮೈನ್ ಅಂತ ಪ್ಲೇಫುಲ್ ಸ್ಮಿರ್ಕ್ ಮಾಡಿ ಹೇಳ್ತಾರೆ. ತಯಾಗಿಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಅವರಿಗೆ ಅವರ ಫ್ರೆಂಡ್ ಸಫರ್ ಆಗೋದು ಇಷ್ಟ ಇಲ್ಲ. ಜಿಮಿಷಿಯನ್ನು ನಿಮ್ಮ ಹತ್ರದಿಂದ ಸೇವ್ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಈ ಸಲ ನೀನನ್ನು ವಿನ್ ಆಗಲಿಕ್ಕೆ ಬಿಡಲ್ಲ ವಯನ್. ಈಗ ಟೈಮ್ ಸ್ಕಿಪ್. ನೀವು ವರ್ಕ್ ಮುಗಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದೀರಾ. ನಿಹಾಳನ್ನು ತಯಾಗ್ನ ಅಮ್ಮ ಬಂದು ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಯಾಕೆ ಇಷ್ಟು ಬೇಗ ಮನೆಗೆ ಹೋಗಿ ಒಬ್ಬಳೇ ಇರಬೇಕು ಅಂತ ಸುಮ್ಮನೆ ಕೂತ್ಕೊಂಡಿದ್ದೀರಾ. ಆಗ ನಿಮ್ಮ ಮುಂದೆ ಬಂದು ಒಂದು ಲ್ಯಾಂಬೋ ಕಾರ್ ಸ್ಟಾಪ್ ಆಗುತ್ತೆ. ಇದು ನಿಮ್ಮ ಬಾಸ್ ಜಿಮಿಷಿನ ಕಾರ್ ಅಲ್ವಾ ಅಂತ ನೀವು ಥಿಂಕ್ ಮಾಡ್ತಾ ಇರಬೇಕಂದ್ರೆ ವಿಂಡೋ ಗ್ಲಾಸ್ ಡೌನ್ ಮಾಡಿ ಅವ್ರು ಹಂಗೆ ಸ್ಮೈಲ್ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ನೋಡಿ ಬೌ ಮಾಡಿ ನಿಂತ್ಕೊಳ್ತೀರಾ. ಆವಾಗ ಜಿಮಿಷಿ, ವೇರ್ ಇಸ್ ಯುವರ್ ಸ್ಕೂಟಿ? ಯಾಕೆ ಇಲ್ಲಿ ನಿಂತಿದ್ಯಾ? ಸ್ಕೂಟಿನ ಸರ್ವಿಸ್ಗೆ ಬಿಟ್ಟಿದ್ದೇನೆ, ಸೊ ಐ ಹ್ಯಾವ್ ಟು ಗೋ ಬೈ ಬಸ್. ಓ ಓಕೆ, ಗೆಟ್ ಇನ್. ನೋ ಸರ್, ಇಟ್ಸ್ ಓಕೆ. ನೀವು ಹೆಲ್ಪ್ ಮಾಡಬೇಕಂತ ಏನಿಲ್ಲ, ನಾನೇ ಹೋಗ್ತೇನೆ. ನೀವು ಬೇಡ ಅಂತ ಹೇಳಿದ ಕೂಡಲೇ ಜಿಮ್ಮಿನ ಕಾರ್ ಬಿಟ್ಟು ಬಂದು ನಿಮ್ಮನ್ನು ಎಳ್ಕೊಂಡೋಗಿ ಕಾರ್ನ ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಳ್ಳಿಸಿ ಜಿಮಿಷಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಅವರ ಉಸಿರು ನಿಮ್ಮ ಫೇಸ್ಗೆ ಹಿಟ್ಟಾಗುವಷ್ಟು ಬರ್ತಾ ಇದ್ದಾರೆ. ನಿಮಗೆ ಅನ್ಕಂಫರ್ಟೇಬಲ್ ಆಗ್ತಾ ಇದೆ. ನೀವು ಇಬ್ಬರು ಐಸ್ ಟು ಐಸ್ ನೋಡ್ತಾ ಇದ್ದೀರಾ. ಆವಾಗ ಜಿಮಿಷಿ ಸ್ಮೈಲ್ ಮಾಡ್ತಾನೆ, ನಿನ್ನ ಹ್ಯಾಂಡ್ಸಮ್ ಬಾಸ್ನ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡುವಂತೆ ಇಲ್ಲ ಮಿಸ್ ವಯನ್, ಆ್ಯಂಡ್ ಇನ್ ಫ್ಯೂಚರ್ ಟು ಅಂತ ಹೇಳಿ ಸೀಟ್ ಬೆಲ್ಟ್ ಹಾಕಿ ವಿಂಕ್ ಮಾಡ್ತಾರೆ. ನೀವು ಜಿಮ್ಮಿನನ್ನೇ ನೋಡ್ತಾ ಇದ್ದೀರಾ. ಅವರು ಯಾವುದನ್ನು ಮೀನ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಅವರು ಡ್ರೈವರ್ ಸೀಟ್ನಲ್ಲಿ ಹೋಗಿ ಕೂತ್ಕೊಳ್ತಾರೆ. ಈಗನೇ ನೀವು ಹೋಲ್ಡ್ ಮಾಡಿಟ್ಟಿದ್ದ ಉಸಿರನ್ನು ರಿಲೀಸ್ ಮಾಡ್ತೀರಾ. ಈಗ ಅದರ್ ಸೈಡ್ನಲ್ಲಿ ತಯಾಗ್ ಇದನ್ನೆಲ್ಲ ಅವರ ಕಾರ್ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅವರ ಕೋಪದಲ್ಲಿ ಅವರ ಬ್ಲಡ್ ಬಾಯ್ಲ್ ಆಗ್ತಾ ಇದೆ. ಈಗ ಒಂದು ಫ್ಲ್ಯಾಶ್ ಬ್ಯಾಕ್. ತಯಾಗ್ ಕನ್ಯಾಳನ್ನು ನಿಮ್ಮ ಪ್ಯಾರೆಂಟ್ಸ್ನ ಮನೆಯಿಂದ ಪಿಕಪ್ ಮಾಡ್ಲಿಕ್ಕಂತ ಹೇಳಿ ಬರ್ತಾ ಇದ್ದಾರೆ. ಕನ್ಯಾ ಈಗ 7 ಮಂತ್ ಪ್ರೆಗ್ನೆಂಟ್ ಆಗಿದ್ದಾಳೆ. ಹತ್ತಿರ ಆಲ್ರೆಡಿ ಇನ್ಫಾರ್ಮ್ ಮಾಡಿನೇ ಅವಳು ಬಂದಿರ್ತಾಳೆ. ಅವಳಿಗೆ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ತಯಾಗ್ ಬರ್ತಾ ಇದ್ದಾರೆ. ಬಟ್ ಕನ್ಯಾ ಮೊದಲೇ ಅವಳ ಮನೆಗೆ ಹೋಗಿರ್ತಾಳೆ. ಈಗ ತಯಾಗ ಹ್ಯಾಪಿಯಾಗಿ ಬಂದು ಡೋರ್ ನಾಕ್ ಮಾಡಿದರೆ ಡೋರ್ ಮೊದಲೇ ಓಪನ್ ಆಗಿದೆ. ಒಳಗೆ ವಯನ್ ಮತ್ತು ಅವಳಮ್ಮ ಜಗಳ ಮಾಡ್ತಿರುವ ಸೌಂಡ್ ಕೇಳ್ತಾ ಉಂಟು. ಆವಾಗ ವಯನ್, ಚಿಕ್ಕ ವಯಸ್ಸಿಂದ ನೀವು ನನ್ನ ಬಗ್ಗೆ ಥಿಂಕ್ ಮಾಡಿದ್ದೀರಾ? ನಿಮಗೆ ಯಾವಾಗಲೂ ಕನ್ಯಾ ತಾನೇ ಮುಖ್ಯ? ಹೌದು, ನಾ ತಯಾಗನ್ನು ಲವ್ ಮಾಡ್ತಾ ಇದ್ದೇನೆ. ನಿಮಗೆ ಏನು ಚಿಂತೆ? ಇದನ್ನು ಕೇಳಿ ನಿಮ್ಮಮ್ಮ ನಿಮಗೆ ಟೈಟ್ ಸ್ಲ್ಯಾಪ್ ಕೊಡ್ತಾರೆ. ತಯಾಗ್ನ ಐಸ್ ಬಿಗ್ ಆಗ್ತಾ ಇದೆ.
ಅವರಿಗೆ ಯಾವಾಗಲೂ ಗೊತ್ತಿಲ್ಲ ನಿಮಗೆ ಅವರ ಮೇಲೆ ಈ ಥರ ಒಂದು ಫೀಲಿಂಗ್ಸ್ ಇದೆ ಅಂತ. ಅವರು ನಿಮ್ಮನ್ನು ಒಂದು ತಂಗಿಯಾಗಿಯೇ ನೋಡ್ತಾ ಇದ್ರು. ಈಗ ವಯನ್ ಅಮ್ಮ, ಹೇಗೆ ಕಣೆ, ನಿನ್ನ ಅಕ್ಕನ ಗಂಡ ಮೇಲೆ ನೀನು ಆಸೆ ಪಡ್ತೀಯಾ? ಇದನ್ನು ಹೇಳಲಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೀನನ್ನು ನೆನೆಸಿದ್ರೆ ನನಗೆ ನಾಚಿಕೆ ಆಗ್ತದೆ. ಕನ್ಯಾ ನೀನು ಎಷ್ಟು ಒಳ್ಳೆ ನೋಡ್ಕೊಳ್ತಾ ಇದ್ಲು, ನಿನಗೋಸ್ಕರ ಏನೆಲ್ಲ ಮಾಡಿದಾಳೆ. ಹೋಗಿ ಹೋಗಿ ಅವಳ ಹಸ್ಬೆಂಡ್ ಬೇಕಂತ ಆಸೆ ಪಡ್ತಾ ಇದೆಯಾ ಅಂತ ತುಂಬ ಕೀಳಾಗಿ ನಿಮ್ಮನ್ನು ಮಾತಾಡ್ತಾರೆ. ಆವಾಗ ವಯ್ಯನ್, ಯಾರು ಕನ್ಯಾ ನನಗೆ ಒಳ್ಳೇದು ಮಾಡಿದ್ಲಾ ಅಂತ ಹೇಳಿ ಕ್ರೇಜಿ ವುಮನ್ ಥರ ನಗಾಡ್ತೀರ. ಅವಳು ಎಲ್ಲ ನನ್ನ ಹತ್ತಿರದಿಂದ ಕದ್ಕೊಂಡಿದ್ದಾಳೆ, ಎವ್ರಿಥಿಂಗ್ ಫ್ರಮ್ ಮೀ. ನನ್ನ ಅಪ್ಪ ಅಮ್ಮನ, ನನ್ನ ಫಸ್ಟ್ ಲವ್ ತಯೋಗನ ಎಲ್ಲವನ್ನೂ ಕದ್ಕೊಂಡಿದ್ದಾಳೆ ಅಂತ ನಿಮ್ಮ ಕಣ್ಣಿಂದ ನೀರಂಗೆ ಸುರಿತಾ ಉಂಟು. ಅವಳು ಹುಟ್ಟುವಾಗಲೇ ಸತ್ತೋಗಿರಬೇಕಿತ್ತು. ಹಾಗಾದರೂ ನಿಮಗೆಲ್ಲರ ಕಣ್ಣಿಗೂ ನಾನೊಬ್ಳು ಕಾಣ್ತಾ ಇದ್ದೆ ಅಲ್ವಾ? ನನ್ನ ಫಸ್ಟ್ ಲವ್ ನನಗೆ ಸಿಗ್ತಾಯಿತ್ತು, ನಿಮ್ಮ ಪ್ರೀತಿ ನನಗೆ ಸಿಗ್ತಾಯಿತ್ತು ಅಂತ ಹೇಳ್ತಾ ಇರಬೇಕಂದ್ರೇ ಯಾರೂ ವಯ್ಯನ ಕೈ ಹಿಡಿದು ಟೈಟಾಗಿ ಸ್ಲ್ಯಾಪ್ ಕೊಡ್ತಾರೆ. ನೀವು ಯಾರಂತ ನಿಮ್ಮ ಚೀಕ್ಸ್ನ ಮೇಲೆ ಕೈ ಇಟ್ಕೊಂಡು ನೋಡಿದರೆ ತಯೋಗ ಡೆತ್ ಗ್ಲಾರ್ನಲ್ಲಿ ಮುಂದೆ ನಿಂತ್ಕೊಂಡಿದ್ದಾರೆ. ನಿಮಗೆ ಬಿಲೀವೇ ಮಾಡಲಿಕ್ಕಾಗ್ತಾ ಇಲ್ಲ, ಎಲ್ಲ ಸೆಕೆಂಡ್ಸ್ನಲ್ಲಿ ನಡೀತಾ ಉಂಟು. ಆವಾಗ ತಯೋಗ್, ನಿನ್ನ ಹತ್ತಿರದಿಂದ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ ವಯ್ಯನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಐಸ್ನಿಂದ ಟಿಯರ್ಸ್ ಡ್ರಾಪ್ ಆಗ್ತಾನೆ ಇದೆ. ಯಾರ ಮುಂದೆ ಈಗ ನಿಲ್ಲಬಾರ್ದು ಅವರ ಮುಂದೆ ಒಂದು ಕ್ರಿಮಿನಲ್ ಥರ ನಿಂತ್ಕೊಂಡಿದ್ದೀರಾ. ಆಗ ಮತ್ತೆ ತಯೋಗ್, ಇನ್ನೂ ನನ್ನ ಕನ್ಯನ ಹತ್ತಿರ ಬರಬೇಡ. ಈ ಭೂಮಿನಲ್ಲಿ ಕೊನೆಯ ಹುಡುಗಿ ನೀನಾಗಿದ್ದರೂ ಆಗ ಸಹ ನಿನ್ನ ನೋಡಲ್ಲ ನಾನು. ಐ ವಿಲ್ ನೆವರ್ ಲವ್ ಗರ್ಲ್ಸ್ ಲೈಕ್ ಯು. ನಿನ್ನ ಥರ ಅಸಹ್ಯವಾದ ಕ್ಯಾರೆಕ್ಟರ್ಗೆ ನನ್ನ ಲವ್ ಮಾತ್ರ ಅಲ್ಲ, ಯಾರ ಲವ್ ಸಹ ಸಿಗಲ್ಲ ಅಂತ ಹೇಳಿ ಫಾಸ್ಟಾಗಿ ನಿಮ್ಮ ಮನೆ ಬಿಟ್ಟು ಹೋಗಿರ್ತಾರೆ. ಈಗ ಫ್ಲ್ಯಾಶ್ ಬ್ಯಾಕ್ ಎಂಡ್ ಆಗಿ